ಸ್ವಾಮಿ, ಲಕ್ಷ್ಮಿ, ಮಹಾಲಕ್ಷ್ಮಿ, ಬಾಬಾರೆ ಪ್ರೇಮವಲ್ಲಿ ಆಹಾ, ಬಾ ಪ್ರೇಮ ಗಂಧ ಹಾಡುವಾನಂದದಲ್ಲಿ ಇಂಪಾದ ರಾಗದಲ್ಲಿ. ಸ್ವಾಮಿ, ಲಕ್ಷ್ಮಿ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವಾನಂದದಲ್ಲಿ ಇಂಪಾದ ರಾಗದಲ್ಲಿ. ಸ್ವಾಮಿ, ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವಾನಂದದಲ್ಲಿ ಇಂಪಾದ ರಾಗದಲ್ಲಿ. ನಿನ್ನನ್ನು ಕಂಡ ದಿನವೇ ಆಹಾ, ನಾ ಸೋತು ಹೋದೆ, ಪಾಲ್ಗಡಲ ಕನ್ಯ ನಿನ್ನ ಮನಸಾರ ಒಲಿಸಿದನು. ನಿನ್ನನ್ನು ಕಂಡ ದಿನವೇ ನಾ ಸೋತು ಹೋದೆ, ಪಾಲ್ಗಡಲ ಕನ್ಯ ನಿನ್ನ ಮನಸಾರ ಒಲಿಸಿದನು. ಬಾ ಪ್ರೇಮ ಬಾಮಿ ಶ್ರೀಹರಿಯ ಶ್ರೀಲತೆಯೇ, ಬಾ ಪ್ರೇಮ ಬಾಮಿ ಶ್ರೀಹರಿಯ ಶ್ರೀಲತೆಯೇ, ಆನಂದವ ನೀಡುವ ಬಾಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಹಾಡುವಾನಂದದಲ್ಲಿ ಇಂಪಾದ ರಾಗದಲ್ಲಿ. ನಿನ್ನಾಸೆಯಂತೆಯೇ ನೀಡುವೆನು ನಾ ವರವ, ನನ್ನಾಸೆಯಂತೆಯೇ ನೀಡುವೆಯ ನಿನ್ನೊಲವ. ನಿನ್ನಾಸೆಯಂತೆಯೇ ನೀಡುವೆನು ನಾ ವರವ, ನನ್ನಾಸೆಯಂತೆಯೇ ನೀಡುವೆಯ ನಿನ್ನೊಲವ. ಬಾ ಪ್ರೇಮ ಬಾಮಿನಿ ಶ್ರೀಹರಿಯ ಶ್ರೀಲತೆಯೇ, ಬಾ ಪ್ರೇಮ ಬಾಮಿನಿ ಶ್ರೀಹರಿಯ ಶ್ರೀಲತೆಯೇ.
ಬಾರೆ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚಲಿ ಹಾಡು ಬಾನಂದದಲ್ಲಿ ಇಂಪಾದ ರಾಗದಲ್ಲಿ ಇಂಪಾದ ರಾಗದಲ್ಲಿ ಇಂಪಾದ ರಾಗದಲ್ಲಿ. ಸ್ವಾಮಿ, ಸರ್ವ ಜಗತ್ತನ್ನು ಪರಿಪಾಲನೆ ಮಾಡುವ ಕಾರಣ ಕರ್ತವ್ಯ ಎಲ್ಲವೂ ನೀವೇ ಅಲ್ಲವೇ ಸ್ವಾಮಿ? ಸಕಲ ಕಾರ್ಯಕ್ಕೂ ನಾನೇ ಕರ್ತನಾದರೂ ಎಲ್ಲವೂ ಮೀರಿದ ಚೈತನ್ಯ ಮೂರ್ತಿಯ ಆದೇಶದಂತೆ ನಡೆಯುತ್ತದೆ ದೇವಿ. ದೇವ, ಅಂತಹ ಮೀರಿದ ಚೈತನ್ಯ ಮೂರ್ತಿಯಾದರೂ ಯಾವುದು? ಸರ್ವಶಕ್ತಿಗೂ ಕಾರಣ ಆ ನಿನ್ನ ಆದಿಶಕ್ತಿ ರೂಪವೇ ದೇವಿ. ಆಹಾ, ಆದಿಶಕ್ತಿಯ ಸ್ವರೂಪವೇ ನಾನಾದ ಮೇಲೆ ಪಾಮರನಾಗಲಿ ಪಂಡಿತನಾಗಲಿ ಅವರನ್ನು ಕಾಪಾಡುವ ಕರ್ತವ್ಯವು ನಮ್ಮದಲ್ಲವೇ ಸ್ವಾಮಿ? ಹೇಳುವೆನು ಕೇಳು ದೇವಿ. ಸುಂದರಿ, ಕನಕ ಸುಂದರಿ, ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ ರಾಣಿ, ಕಣಕಣದಲ್ಲೂ ಕಲೆದು ಸುಖ ನೀಡಿದೆ ಪ್ರಿಯೇ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ. ಸ್ವಾಮಿ, ನಾಗೇಶ್ವರ, ಒಲವಿನ ವೀಣೆಯ ಮೀಟುತ್ತ ಬಂದೆ, ಪ್ರಣಯದ ಕವಿತೆಯ ಹಾಡುತ್ತ ನಿಂದೆ. ಒಲವಿನ ವೀಣೆಯ ಮೀಟುತ್ತ ಬಂದೆ, ಪ್ರಣಯದ ಕವಿತೆಯ ಹಾಡುತ್ತ ನಿಂದೆ. ಬೆಸುಗೆಯ ಬೇಗೆಯ ಎನ್ನಲು ತಂದೆ. ಲಕ್ಷ್ಮಿ, ಮಹಾಲಕ್ಷ್ಮಿ, ಬೆಸುಗೆಯ ಬೇಗೆಯ ಎನ್ನಲು ತಂದೆ. ಎಂದೆಂದು ನೀನು ಜೊತೆಯಾಗಿರುವ ಮನದಾಸೆ ಆಯ್ತೆ ಎಂದು. ಎಂದೆಂದು ಹೀಗೆ ಜೊತೆಯಾಗಿ ಇರುವ ಮನದಾಸೆ ಆಯ್ಕೆ ಎಂದು. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ ಎನ್ನ ರಾಣಿ, ಕಣಕಣದಲ್ಲೂ ಕಲೆದು ಸುಖ ನೀಡಿದೆ. ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ. ಸ್ವಾಮಿ, ಲಕ್ಷ್ಮಿ, ಮಹಾಲಕ್ಷ್ಮಿ, ಒಲವಿನ ವೀಣೆಯ ಮೀಟುತ್ತ ಬಂದೆ, ಪ್ರಣಯದ ಕವಿತೆಯ ಹಾಡುತ್ತ ನಿಂದೆ. ಒಲವಿನ ವೀಣೆಯ
ಕವಿತೆಯ ಹಾಡುತ್ತನಿಂದೆ ಬೆಸುಗೆಯ ಬೇಗೆಯ ಎನ್ನಳು ತಂದೆ ಬೆಸುಗೆಯ ಬೇಗೆಯ ಎನ್ನಳು ತಂದೆ ಎಂದೆಂದು ಹೀಗೆ ಜೊತೆಯಾಗಿ ಇರುವ ಮನದಾಸೆ ಆಯ್ತು ಎಂದು ಎಂದೆಂದು ಹೀಗೆ ಜೊತೆಯಾಗಿ ಇರುವ ಮನದಾಸೆ ಆಯ್ತು ಎಂದು ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ ಎನ್ನಾಣಿ ಕಣಕಣದಲ್ಲೂ ಕಲತು ಸುಖ ನೀಡಿದೆ ಪ್ರಿಯೇ ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ ಕ್ಷೀರಸಾಗರದ ಹನಿ ಹನಿಗಲ್ಲವ ಪ್ರೀತಿಯ ಸುದೆ ಮಾಡಿದೆ ಕ್ಷೀರಸಾಗರದ ಹನಿ ಹನಿಗಲ್ಲವ ಪ್ರೀತಿಯ ಸುದೆ ಮಾಡಿದೆ ಒಲವಿನ ಯೋಗವ ಪ್ರಣಯದ ರಾಗವ ಲಕ್ಷ್ಮಿ ಲಕ್ಷ್ಮಿ ಒಲವಿನ ಯೋಗವ ಪ್ರಣಯದ ರಾಗವ ನುಡಿಯುತ್ತ ಎನ್ನಳು ಆನಂದ ತಂದೆ ನುಡಿಯುತ್ತ ಎನ್ನಳು ಆನಂದ ತಂದೆ ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ ಎನ್ನಾಣಿ ಕಣಕಣದಲ್ಲೂ ಕಲೆತು ಸುಖ ನೀಡಿದೆ ಪ್ರಿಯೇ ಕನಕ ಸುಂದರಿ ಶ್ರೀಹರಿ ಮನದಲ್ಲಿ ನೀನು ಮನೆ ಮಾಡಿದೆ ಕೇಳು ದೇವಿ, ಮೂಲ ಶಕ್ತಿಯ ಮುಂದೆ ಎಲ್ಲ ಶಕ್ತಿಗಳು ಶರಣಾಗಲೇಬೇಕು ಅಂದ ಮೇಲೆ ನಾನು ನೀನು ಎಂಬ ಭೇದವೇಕೆ ಭಾಗ್ಯಲಕ್ಷ್ಮಿ? ಓಹೋ, ಈ ನನ್ನ ಸಿರಿ ಸಂಪತ್ತು ನೋಡಿ ಏನು ನನ್ನನ್ನು ನಿಮ್ಮ ಹೃದಯದಲ್ಲಿ ಅಡಗಿಸಿಕೊಂಡಿರುವುದು ಅಲ್ಲವೇ ಸ್ವಾಮಿ? ಸರ್ವಂತರ್ಯಾಮಿಯಾದ ನಾನು ಯಾರನ್ನು ಯಾವುದನ್ನು ಬಂಧಿಸುವವನಲ್ಲ. ತಾಮಸ ರಜೋ ಸಾತ್ವಿಕ ಗುಣಗಳಿಸಾರವಾಗಿ ಮೋಕ್ಷವು ಪ್ರಧಾನವಾಗುವುದು. ಇದೇ ಶಾಸನ ಮಾರ್ಗ. ಹಾಗಾದರೆ ನನ್ನನ್ನು ನಿಮ್ಮ ಹೃದಯದಿಂದ ಹೊರಗೆ ಬಿಡಿ. ನನ್ನ ಸಾತ್ವಿಕ ಗುಣವನ್ನು ಸಾರ್ಥಕಪಡಿಸಿಕೊಂಡು ಪುನಃ ನಿಮ್ಮ ಹೃದಯ ಕಮಲವನ್ನೇ ಸೇರುವೆನು ಸ್ವಾಮಿ. ಮಹಾಲಕ್ಷ್ಮಿ, ನೀನು ಈ ಮಾತನಾಡುತ್ತಿರುವೆಯಾ? ಸರಿ, ನಿನ್ನಲ್ಲಿಯೂ ಇಂಥ ಬಯಕೆಗಳು ಉಂಟಾದ ಮೇಲೆ ನಾನೇಕೆ ಅಡ್ಡಿ ಬರಲಿ? ಇದು ನಿನ್ನನ್ನು ನನ್ನ ಹೃದಯ ಮಂದಿರದಿಂದ ಹೊರಗೆ ಬಿಡುತ್ತಿದ್ದೇನೆ. ಅಲ್ಲದೆ ಹೇಳುವೆನು ಕೇಳು. ಅಂಬುದಿನಿಧಿಯಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿನಿಧಿಯಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಸದಮಯ ಮೋದದಿ ಸೆಳೆವ ಸದಮಯ
ಅಂಬುದಿನಿಧಿಯಂ ಆವದೇವಿಯು ಭಾವ ನಿರ್ಮಿಸಿದಾಕೆ ನವಗುಣ ಅತಿಶಯ ಭಾರ್ಗವಿ ಆವದೇವಿಯು ಭಾವ ನಿರ್ಮಿಸಿದಾಕೆ ನವಗುಣ ಅತಿಶಯ ಭಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹದೇವಿಯೋ ನಿನ್ನ ರೂಪ ರಚಿಸಿದಂತ ಕುಂಚಕಿ ನಿತ್ಯ ಬಳುವಳಿ ಚೆಲುವೆ ನಿನ್ನ ರೂಪ ರಚಿಸಿದಂತ ಕುಂಚಕಿ ನಿತ್ಯ ಬಳುವಳಿ ಚೆಲುವೆ ಸುರಭಿಸುಬೋದಯದಿ ಶ್ರೀದೇವಿಯ ವರಿಸಿದನ ಸುರಭಿಸುಬೋದಯದಿ ಶ್ರೀದೇವಿಯ ವರಿಸಿದನ ಬಂದೆನ್ನ ಬಂದಿಯೋ ಆನಂದ ಪಡಿಸೋ ಬಂದೆನ್ನ ಬಂದಿಯೋ ಆನಂದ ಪಡಿಸೋ ಅಂಬುದಿನಿಧಿಯಂ ಉದಯಿಸಿ ಎನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಯ ಶ್ರೇ ಮೋದದಿ ಸೆಳೆದ ಸದಮಯ ಶ್ರೇ ಅಂಬುದಿನಿಧಿಯಂ ಮೊದಲು ನಿನ್ನ ಮಾತಿನಂತೆ ನಿನ್ನ ಕರ್ತವ್ಯವನ್ನು ಮುಗಿಸಿಕೊಂಡು ಬಾ. ಅನಂತರ ನನ್ನ ಹೃದಯ ಮಂದಿರದಲ್ಲಿ ಮತ್ತೆ ನಿನಗೆ ಸ್ಥಾನ. ನಾನು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುತ್ತೇನೆ. ಹಾಗೆ ಆಗಲಿ ಸ್ವಾಮಿ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಸ್ವಾಮಿ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ, ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಸ್ವಾಮಿ ಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ಹರಿನಾಮ ಹರಿಜ್ಞಾನ ಹರಿ ಸೇವೆಯಿಂದ ನಾದನ್ಯನಾದೆ ಬಲು ಮಾನ್ಯನಾದೆ. ಹರಿನಾಮ ಹರಿಜ್ಞಾನ ಹರಿ ಸೇವೆಯಿಂದ ನಾದನ್ಯನಾದೆ ಬಲು ಮಾನ್ಯನಾದೆ. ದೇವಾದಿ ದೇವನ ದಯೆಯಿಂದ ದೇವಾದಿದೇವನ ದಯೆಯಿಂದ ಮೂಲೋಕ ಪೂಜಿಸುವ ಸಿರಿದೇವಿಯಾದ ಸ್ವಾಮಿ. ಲಕ್ಷ್ಮಿ, ಮಹಾಲಕ್ಷ್ಮಿ. ಮೂಲೋಕ ಪೂಜಿಸುವ ಸಿರಿದೇವಿಯಾದ ನಾನೇ ಸ್ವಾಮಿ. ಭಾಗ್ಯಲಕ್ಷ್ಮಿ, ಪ್ರಾಣೇಶ್ವರ, ಲಕ್ಷ್ಮಿ, ಪ್ರಿಯ, ಪ್ರಿಯೆ, ಆಹಾ, ನಾನೇ ಪ್ರಾಣವಲ್ಲಭ, ಅವಲ್ಲವೇ ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಗೋವಿಂದ
ಸಿರಿದೊಂಬಿದ ಹರಿವದನೆ ವೈಕುಂಠ ವಾಸನ ಹೃದಯ ಸಿಂಹಾಸನವನ್ನೇ ಅಲಂಕರಿಸಿರುವ ಶ್ರೀ ಮಹಾಲಕ್ಷ್ಮಿಗೆ ಈ ಸೂರ್ಯಪುತ್ರನ ಅನಂತ ಪ್ರಣಾಮಗಳು. ಓಹೋ, ಬರಬೇಕು ಬರಬೇಕು. ಛಾಯಾಸುತ ತ್ರಿಮೂರ್ತಿಗಳನ್ನೇ ತಟಸ್ಥಗೊಳಿಸಿದ ಮಹಾನುಭಾವ. ಬಾಮಗು, ಈ ಅಷ್ಟೈಶ್ವರ್ಯವಿಳ್ಳ ಸಿಂಹಾಸನವನ್ನು ಅಲಂಕರಿಸು. ಅಷ್ಟೈಶ್ವರ್ಯದ ಪೀಠ ನನಗೆ ಈ ಛಾಯಾತ್ಮಜನು ಅದಾವುದನ್ನು ಇಷ್ಟಪಡುವುದಿಲ್ಲವೆಂದು ನಿನಗೆ ತಿಳಿಯದೇನು? ಅದಿರಲಿ, ನಾನು ನಿನ್ನಲ್ಲಿಗೆ ಒಂದು ನ್ಯಾಯವನ್ನು ಬಯಸಿ ಬಂದಿರುವೆನು. ಏನು? ನನ್ನಲ್ಲಿ ಒಂದು ವಿಚಾರವನ್ನು ಕೇಳಲು ಬಂದಿರುವೆಯಾ? ಅದೇನು ಬೇಕು? ನಾನು ಸಿರಿದೇವಿ. ನಿನಗೆ ಸಿರಿ ಬೇಕೇ? ಸಂಪತ್ತು ಬೇಕೇ? ವೈಭೋಗ ಬೇಕೇ? ಪದವಿ ಬೇಕೇ? ಕೊಡಲು ನಾನು ಸಿದ್ಧಳಾಗಿರುವೆನು. ತಾಯಿ, ಅದಾವುದರ ಅವಶ್ಯಕತೆ ನನಗಿಲ್ಲ. ಮೊದಲು ನಿನ್ನಿಂದ ಭಕ್ತಿಗೆ ಭಂಗ ಬಂದಿರುವುದು, ಅದು ನಿವಾರಣೆ ಆಗಬೇಕಷ್ಟೇ. ಏನು? ನನ್ನಿಂದ ಭಕ್ತಿಗೆ ಬಂದಿರುವುದೇ? ಹೌದು ತಾಯಿ. ನೀನು ಪರಿಹಾಸ ಮಾಡುತ್ತಿರುವೆಯ ರವಿಸುತ? ತಾಯಿ, ಭೂಲೋಕದ ನರಮಾನವರಿಗೆ ನಿನ್ನ ಇದರಲ್ಲಿ ಪರಿಹಾಸವೇನು ಬಂತು ತಾಯಿ? ನೀನು ಇನ್ನು ಮುಂದರಿಯದೆ ಭೂಲೋಕದ ಮಾನವರಿಗೆ ನಿನ್ನ ಕೃಪಾ ಕಟಾಕ್ಷವನ್ನ ಯಥೇಚ್ಛವಾಗಿ ದಯಪಾಲಿಸಿರುವೆಯಂತೆ, ಇದು ನಿನಗೆ ಗೊತ್ತೇ? ಅದಕ್ಕೀಗ ನಾನೇನು ಮಾಡಬೇಕು? ಮಾಡುವುದಿಷ್ಟೇ ತಾಯಿ. ನೀನು ಭೂಲೋಕದ ನರಮಾನವರಿಗೆ ನೀಡಿರುವ ಕೃಪಾ ಕಟಾಕ್ಷವನ್ನ ಹಿಂದಕ್ಕೆ ತೆಗೆದುಕೊಳ್ಳಬೇಕು ಅಷ್ಟೇ. ಆಹಾ, ಆಡಿದ ಮಾತಿಗೆ ತಪ್ಪುವುದು, ಕೊಟ್ಟ ವರವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಪಾಮರರ ಯೋಗ್ಯತೆಗೆ ಸರಿ ಹೋಗುವುದೇ ವಿನಃ ನಮ್ಮಂತಹ ದೇವತೆಗಳ ಯೋಗ್ಯತೆಗಳಿಗಲ್ಲ ಅಲ್ಲವಯ್ಯ. ಆ ಬಡಮಾನವರ ಮೇಲೆ ನಿನಗೇಕೆ ಇಷ್ಟೊಂದು ಕ್ರೋಧ? ಹಾಗೆನ್ನದಿರು ತಾಯಿ. ಬೇಡುತ್ತಿರುವುದು ಯಾರೆಂದು ಅರ್ಥವಿದೆ ತಾನೇ? ಅರ್ಥ ಮಾಡಿಕೊಳ್ಳಲಾರದಷ್ಟು ಮತಿಹೀನಳೇ ಈ ಮಹಾಲಕ್ಷ್ಮಿ. ನಾನಾರು? ಲೋಕಮಾತೆ. ಲೋಕಮಾತೆ? ನೀನು ಲೋಕಮಾತೆಯಾದರೆ ನಾನು ಲೋಕ ರಕ್ಷಕರನ್ನೇ ತಲ್ಲಣಗೊಳಿಸಿರುವೆನು, ಇದು ನಿನಗೆ ಗೊತ್ತೇ? ಲೋಕಾಧಿಪತಿಗಳನ್ನು ತಲ್ಲಣ ಮಾಡಿದ ತಕ್ಷಣವೇ ನೀನು ಲೋಕಾಧಿಪತಿಯಾಗಲು ಸಾಧ್ಯವೇ? ಸಾಕು ಮಾಡೋ ಈ ನಿನ್ನ ಸೊಕ್ಕಿನ ಮಾತುಗಳನ್ನು. ಮಿತಿ ಮೀರುತ್ತಿವೆ ನಿನ್ನ ದರ್ಪದ ಮಾತುಗಳು. ಈ ಕಾರ್ಯಕ್ಕೆ ನೀನು ಒಪ್ಪದಿದ್ದರೆ ನಾನು ಕ್ರೂರನಾಗಿ ನಿನಗೆ ಎದುರಾಗಿ ನಿಲ್ಲಬೇಕಾಗುವುದು, ಎಚ್ಚರ. ಆಹಾ, ರಾಮ ಸಮುದ್ರನ ಕುಮಾರಿನ ಸರಿಸಮ ನೀನೇನು. ರಾಮ ಸಮುದ್ರನ ಕುಮಾರಿನ ಸರಿಸಮ ನೀನೇನು. ಸುರನರ ಕಿನ್ನರ ಕಾಪುರುಷರು ಎನ್ನ. ಸುರನರ ಕಿನ್ನರ ಕಾಪುರುಷರು ಎನ್ನ ಪರಿ ಪರಿ ವಿಧದಲ್ಲಿ ಕೊಂಡಾಡು. ರಾಮ ಸಮುದ್ರನ ಕುಮಾರಿನ ಸರಿಸಮ ನೀನೇನು. ಸರಿಸಮ ನೀನೇನು. ಸರಿಸಮ ನೀನೇನು. ಸಮುದ್ರ ರಾಜನ ಮಗಳು ಮಹಾವಿಷ್ಣುವಿನ ಅರ್ಧಾಂಗಿನಿಯಾದ ನನಗಿಂತಲೂ ನೀನು ಶ್ರೇಷ್ಠನೇನು? ಕ್ರೂರ ದೃಷ್ಟಿಯಿಂದ ಮುಂಗೋಪದಿಂದ ಕಷ್ಟವನ್ನು ಕೊಡುವುದನ್ನು ಬಿಟ್ಟರೆ ನಿನಗೇನು ತಿಳಿದಿದೆ? ತನಯ ನಮ್ಮಯ ವಿಲಾಸ ನೀನೇನು ತಿಳಿದಿರುವೆ ತಾಯಿ, ನೀನೇನು ತಿಳಿದಿರುವೆ. ತನಯ ನಮ್ಮಯ ವಿಲಾಸ ನೀನೇನು ತಿಳಿದಿರುವೆ ತಾಯಿ, ನೀನೇನು ತಿಳಿದಿರುವೆ.
ತನಯನ ಮಾಯಾ ವಿಲಾಸ ನೀನೇನು ತಿಳಿದಿರುವೆ ತಾಯಿ ನೀನೇನು ತಿಳಿದಿರುವೆ ಮಾತೆ ನನ್ನನ್ನು ಇಷ್ಟೊಂದು ಜರಿದು ನಿಂದಿಸುತ್ತಿರುವೆಯ ಇದುವರೆಗೂ ನಿನ್ನನ್ನು ನನ್ನ ಮಾತೃ ಸ್ವರೂಪಗಳನ್ನು ಸುಮ್ಮನಿದ್ದೆ ಏನು ನಾನಿನ್ನು ಸಹಿಸಲಾರೆ ನೀನು ಮೊದಲೇ ಚಂಚಲೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚಲಿಸುವುದೇ ನಿನ್ನ ಮೂಢ ಬುದ್ಧಿ ಭಾವವಿಲ್ಲ ಭಂಗಿ ಇಲ್ಲ ನೀನೆಷ್ಟರ ಮಟ್ಟಿಗೆ ದೊಡ್ಡೋಳು ಬಿಡು ಕೆಲವರನ್ನು ಸುಖ ತಲ್ಪದಲ್ಲಿ ತೇಲಿಸುವೆ ಕೆಲವರನ್ನು ಭಿಕ್ಷೆಯನ್ನು ಬೇಡಿಸುವೆ ನಿನಗೆ ಭಾವವಿಲ್ಲ ಭಂಗಿ ಇಲ್ಲ ನೀನೆಷ್ಟರ ಮಟ್ಟಿಗೆ ದೊಡ್ಡವಳು ಹೇಳು ಶನಿದೇವ ನನಗೆ ಸವಾಲಾಗಿ ಬಂದಿರುವೆಯಾ ಸುಮ್ಮನೆ ಹೊರಟು ಹೋಗು ಇಲ್ಲ ಪರಿಣಾಮ ನೆಟ್ಟಗಾದಾದು ತಾಯಿ ನಾನಿಲ್ಲದಿದ್ದರೆ ಭಕ್ತಿಗೆ ನೆಲೆಯಿಲ್ಲ ಇದನ್ನು ಬಲ್ಲೆಯ ನಿನ್ನಯ ಪೌರುಷ ಅಡಗಿಸಿ ನಾನು ತಲೆಯಲ್ಲಿ ಖ್ಯಾತಿಯ ಪಡೆಯುವೆನು ಶನಿರಾಜ ನಿನ್ನಯ ಪೌರುಷ ಅಡಗಿಸಿ ನಾನು ತಲೆಯಲ್ಲಿ ಖ್ಯಾತಿಯ ಪಡೆಯುವೆನು ತೋರಿಸು ನಿನ್ನಯ ತೋರಿಸು ನಿನ್ನಯ ಪೌರುಷವೀಗ ದಟ್ಟ ದರಿದ್ರದ ಧರೆಯೊಳಗೆ ದಟ್ಟ ದರಿದ್ರದ ಧರೆಯೊಳಗೆ ದಟ್ಟ ದರಿದ್ರದ ಧರೆಯೊಳಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಗೆ ನಿನ್ನಯ ಧರ್ಮ ಹೊಳೆಯದ ಬಿಡಲು ಜಗದೊಳಗೆ ಮಹಾಲಕ್ಷ್ಮಿಗೆ ನಿನ್ನಯ ಧರ್ಮ ಹೊಳೆಯದ ಬಿಡಲು ಜಗದೊಳಗೆ ಇದು ಹೆಚ್ಚೋ ನಿಧಿ ಹೆಚ್ಚೋ ಇದು ಹೆಚ್ಚೋ ನಿಧಿ ಹೆಚ್ಚೋ ಹೋರದ ಬಿಡಲು ಜಗದೊಳಗೆ ಹೋರದ ಬಿಡಲು ಜಗದೊಳಗೆ ಹೋರದ ಬಿಡಲು ಜಗದೊಳಗೆ ಮಹಾಲಕ್ಷ್ಮಿ ನಿನ್ನ ಶಕ್ತಿಯು ನನ್ನಲ್ಲಿ ಅಡಕವಾಗಿರುವ ಕಾರಣ ನಾನೇ ದೊಡ್ಡವನು ಶನಿದೇವ ನಾನಿಲ್ಲದಿದ್ದರೆ ಈ ಜಗತ್ತಿನಲ್ಲಿ ಯಾವ ಶುಭ ಕಾರ್ಯವೂ ಹೊರತು ಮತ್ತಾವ ಕಾರ್ಯವೂ ನಡೆಯುವುದಿಲ್ಲ ಆದ್ದರಿಂದ ಈ ಜಗತ್ತಿಗೆಲ್ಲ ನಾನೇ ದೊಡ್ಡವಳು ಹಾಗಾದರೆ ಮೌನದಲ್ಲಿ ಮಲಗಿರುವ ಈ ನಿನ್ನ ಪತಿದೇವರನ್ನು ಎಚ್ಚರಿಸು ಆತನ ತೀರ್ಮಾನ ಮಾಡಲಿ ಈ ಜಗತ್ತಿಗೆ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನು ಹಾಗೆ ಆಗಲಿ ಸ್ವಾಮಿ ಪ್ರಾಣೇಶ್ವರ ಇದೇನಿದು ಇಷ್ಟೊಂದು ವಾದ ವಿವಾದಗಳು ನಡೆಯುತ್ತಿದ್ದರು ನೀವು ಈ ರೀತಿ ಗಾಢ ನಿದ್ರೆಯಲ್ಲಿರುವಿರಲ್ಲ ಹೇಳಿ ಸ್ವಾಮಿ ಹೇಳಿ ಪ್ರಾಣೇಶ್ವರ ಏನಿಲ್ಲ ಏಕೆ ಏನಾಯಿತು ಓಹೋ ಸೂರ್ಯಪುತ್ರ ಇಷ್ಟೊಂದು ಆವೇಶವೇಕೆ ಶ್ರೀಹರಿ ನಾನು ನಿನ್ನ ಆಜ್ಞಾಪಾಲಕನಾದರೂ ನಿನ್ನಲ್ಲಿ ನನ್ನದೊಂದು ಭಿನ್ನ ವಿಚಾರವೇನು ಸೂರ್ಯಪುತ್ರ ತಿಳಿಸುವೆನು ಜಗತ್ತಿನಲ್ಲಿ ಅಹಂಕಾರವು ಆರ್ಭಟಿಸಿ ನಿಂತಿದೆ ಅದನ್ನು ಮಾತೆಗೆ ಎಷ್ಟು ವಿಧವಾಗಿ ಹೇಳಿದರು ಮಾತೆಯೂ ನನಗೆ ಸವಾಲಾಗಿಯೇ ನಿಂತಿರುವಳು ಇದು ನ್ಯಾಯವೇ ನಾರಾಯಣ ಮಹಾಲಕ್ಷ್ಮಿ ನಿನಗೆ ತಿಳಿಯದ್ದೇನಿದೆ ಈತನಲ್ಲಿ ಸೂರ್ಯಪುತ್ರನಲ್ಲಿಗೆ ನಿನ್ನ ಅರಿವಾಗದಂತೆ ಆತನಲ್ಲಿ ಅದ್ಭುತ ಶಕ್ತಿಗಳೇ ಅಡಕವಾಗಿವೆ ನೀವಿರುವವರೆಗೂ ಶಾಂತರಾಗಿರಿ ಸ್ವಾಮಿ ಅಷ್ಟೈಶ್ವರ್ಯಕ್ಕೆ ಅಧಿಪತಿಯಾದ ನಾನು ಹೆಚ್ಚು ಕ್ರೂರ ದೃಷ್ಟಿಯಿಂದ ಜನರಿಗೆ ಕಷ್ಟ ಕೊಡುವ ಈ ಶನಿದೇವನು ಹೆಚ್ಚು ನೀವೇ ತೀರ್ಮಾನ ಮಾಡಬೇಕು ಸ್ವಾಮಿ ನೀವಿರುವರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ಬೇರ್ಪಡಿಸಲಾಗದು ಸೂರ್ಯಪುತ್ರನಾದರೂ ವಿಧಿ ಸ್ವರೂಪ
ಆತನಿಲ್ಲದಿದ್ದರೆ ಮದೋನ್ಮತ್ತರಾಗಿ ಬೆರೆಯುತ್ತಿರುವವರನ್ನು ಮಟ್ಟ ಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ಇನ್ನು ನೀನು ನಿಧಿ, ಆಹಾ, ಜಗತ್ತಿನ ಅಷ್ಟೈಶ್ವರ್ಯಕ್ಕೂ ನೀನೇ ಕಾರಣಗಳು. ಹೀಗಿರುವಲ್ಲಿ ನೀವಿಬ್ಬರೂ ಸಮಾನರೇ. ಶ್ರೀಹರಿ, ಈ ಉಪಚಾರದ ಮಾತುಗಳಿಂದ ನಮ್ಮ ಪ್ರಶ್ನೆಗೆ ಉತ್ತರ ದೊರಕುವಂತಿಲ್ಲ. ಎಷ್ಟೇ ಆಗಲಿ ಈ ಮಹಾಲಕ್ಷ್ಮಿಯು ನಿನ್ನ ಸತಿಯಲ್ಲವೇ? ಎಲ್ಲಿ ತಾನೇ ಬಿಟ್ಟು ಕೊಡುವೆ ಏನಿನ್ನ ಸತಿಯನ್ನ? ನಿನ್ನಿಂದ ಸಾಧ್ಯವಾಗದಿದ್ದರೆ ಏನಂತೆ, ನಾವು ಕೈಲಾಸಕ್ಕೆ ಹೋಗುತ್ತೇವೆ. ಕೈಲಾಸಕ್ಕೇನು, ಬ್ರಹ್ಮಾಂಡಕ್ಕೆ ಹೋಗೋಣ ನಡೆ. ನಡೆ, ಹೋಗೋಣ. ಹಾಗೆ ಆಗಲಿ. ನಡೆ. ಹೋಗಿ ಶ್ರೀಹರಿ, ಎಲ್ಲವನ್ನು ಬಲ್ಲವನಾಗಿದ್ದರೂ ಏನು ತಿಳಿಯದವನಂತೆ ನಟಿಸುತ್ತಿರುವೆಯ? ಆಗಲಿ, ಅಪ್ಪಣೆಯಾದರೆ ನಾನು ಬರುತ್ತೇನೆ. ಹೋಗಿ ಬನ್ನಿ, ನಿಮಗೆ ಶುಭವಾಗಲಿ. ರಾಜ ಗಂಭೀರವರ ವೀರ ಪ್ರತಾಪ ಶತಬಿಂದುರ ಮಹಾರಾಜ ಕಿ ಭೌಪರಾಜ್ ಭೌಪರಾಜ್ ಭೌಪರಾಜ್. ಕ್ಷೇಮವೇನೆ ಪುರದ ಪ್ರಜೆಗಳು ಮಂತ್ರಿ ಶೇಖರ. ಕ್ಷೇಮವೇನೆ ಪುರದ ಪ್ರಜೆಗಳು ಮಂತ್ರಿ ಶೇಖರ. ಭೋಗಭಾಗ್ಯವಂತರಾಗೆ ಭೋಗಭಾಗ್ಯವಂತರಾಗೆ ಬಾಳುತ್ತೆ ಹರೆ ಹರುತ್ತದೆ. ಕ್ಷೇಮವೇನೆ ಪುರದ ಪ್ರಜೆಗಳು ಮಂತ್ರಿ ಶೇಖರ. ಧುರುಳರನ್ನು ಹರಣಗೈಯಲು ಸರಸಿಜ ಚನ. ಧುರುಳರನ್ನು ಹರಣಗೈಯಲು ಸರಸಿಜ ಚನ. ಕರುಣೆಯಿಂದ ಕಾರ್ಯ ಸಾಧಿಸೆ, ಕರುಣೆಯಿಂದ ಕಾರ್ಯ ಸಾಧಿಸೆ ಬಾಳುತ್ತೆ ಹರೆ ಪ್ರಜೆಗಳು. ಕ್ಷೇಮವೇನೆ ಪುರದ ಪ್ರಜೆಗಳು ಮಂತ್ರಿ ಶೇಖರ. ಮಂತ್ರಿ ಮಹಾಪ್ರಭು, ನಮ್ಮ ರಾಜ್ಯಾಡಳಿತವನ್ನು ವಿವರಿಸಿ. ಆಗಬಹುದು. ಪ್ರಭೋ ಲಾಲಿಸೋ ಗಣರಾಜ ತೇಜ, ಪ್ರಭೋ ಲಾಲಿಸೋ. ಮಹಾಪ್ರಭು, ಮಂತ್ರಿ ಪ್ರಭೋ ಲಾಲಿಸೋ ಗಣರಾಜ ತೇಜ, ಪ್ರಭೋ ಲಾಲಿಸೋ. ಅಂದು ನಮ್ಮ ಪುರದಿ ಕಂದು ಪಿತನ ದಯದಿ, ಅಂದು ನಮ್ಮ ಪುರದಿ ಕಂದು ಪಿತನ ದಯದಿ, ಚಿಂತೆಯಿಲ್ಲದೆ ಬಾಳುತ್ತಿರುವರೆಲ್ಲ ಪ್ರಭೋ ಲಾಲಿಸೋ ಗಣರಾಜ ತೇಜ, ಪ್ರಭೋ ಲಾಲಿಸೋ, ಪ್ರಭೋ ಲಾಲಿಸೋ, ಪ್ರಭೋ ಲಾಲಿಸೋ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಧರ್ಮ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. 25 ದೇವಾಲಯಗಳು, 40 ಮಂದಿರ, 40 ಛತ್ರ ನಿರ್ಮಿಸಿ ಎಲ್ಲರೂ ಕುಶಲದಿಂದಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಭಲೇ ಮಂತ್ರಿ, ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಪರಿಗ್ರಹಿಸಿ. ಆಗಬಹುದು. ಸೈನ್ಯಾಧ್ಯಕ್ಷರೇ, ನಿಮ್ಮ ಮಹಾಪ್ರಭು. ಸೈನ್ಯದ ವಿಚಾರವನ್ನು ಸಾಂಗವಾಗಿ ತಿಳಿಸಿ. ಅಪ್ಪಣೆ ಮಹಾಪ್ರಭು.
ಪರಿಯಲಿ ಮಿರು ಮಿರುಗುತ್ತ ಆ ಭೂಪ ಪರಿಯಲಿ ಮಿರು ಮಿರುಗುತ್ತ ಆ ಭೂಪ ಮತ್ತೆ ಶತ್ರುಗಳ ಮುಕ್ತಿ ಪಡೆಯುತ್ತೆ ಗದೆಯಿಂದಲೇ ಮದ ಹರಡಿಸುತ್ತೆ ಮತ್ತೆ ಶತ್ರುಗಳ ಮುಕ್ತಿ ಪಡೆಯುತ್ತೆ ಗದೆಯಿಂದಲೇ ಮದ ಹರಡಿಸುತ್ತೆ ಅವರ ಶಿರವನ್ನು ಕಡಿದು ಮಹಾಪ್ರಭು ಕ್ಷಣದಾಳ್ ಅವರ ಶಿರವನ್ನು ಕಡಿದು ತರುವೆನು ನಿಮಗೆ ಕೀರ್ತಿಗಳ ಪರಿಯಲಿ ಮಿರು ಮಿರುಗುತ್ತ ಆ ಭೂಪ ಮಹಾಪ್ರಭು ಮಂತ್ರಿ ನಮ್ಮ ಸೈನ್ಯವು ಬಹಳ ಪ್ರಬಲವಾಗಿರುವುದು. ಸಿಂಹವನ್ನು ಕಂಡರೆ ಆನೆಯು ಯಾವ ರೀತಿಯಾಗಿ ಹಂಜುವುದೋ ಅದೇ ರೀತಿ ನಮ್ಮ ಸೈನ್ಯವು ಬಹಳ ಪ್ರಬಲವಾಗಿರುವುದು. ಮತ್ತೇನಪ್ಪಣೆ ಪ್ರಭು? ಆಯ್ತು ಮಂತ್ರಿ, ನಿಮ್ಮ ಪೀಠದಲ್ಲಿ ಪರಿಗ್ರಹಿಸಿ. ಆಗಬಹುದು ಪ್ರಭು. ಬಾಪು ಬಾಪು ಬೇರೆ ಹರುಷಗೊಂಡ ಬಾಪು ಬಾಪು ಬೇರೆ ಬಾಪು ಬಾಪು ಬೇರೆ ಹರುಷಗೊಂಡ ಬಾಪು ಬಾಪು ಬೇರೆ ಹರಿಕೋಲ ಭೀಮನಿನ ವರ ಸೈನ್ಯಪತಿ ಹರಿಕೋಲ ಭೀಮನಿನ ವರ ಸೈನ್ಯಪತಿ ವರದೀಯಂಬಯ ಸೈನ್ಯ ವರ ಏಳು ಬೇರೆ ಬಾಪು ಬಾಪು ಬೇರೆ ಹರುಷಗೊಂಡ ಬಾಪು ಬಾಪು ಬೇರೆ. ಮಂತ್ರಿಯ ಚಾಣಾಕ್ಷತೆ ಮಹಾಪ್ರಭು, ದಂಡನಾಯಕನ ಕಾರ್ಯದಕ್ಷತೆಯನ್ನು ಕಂಡು ಬಹಳ ಸಂತೋಷವಾಯಿತು. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ನೀವಿನ್ನು ನಿಮ್ಮ ಸೈನ್ಯವನ್ನು ಸಂತೈಸಲು ಹೊರಡಿ. ಆಗಬಹುದು ಮಹಾಪ್ರಭು. ಮಂತ್ರಿ, ಮಹಾಪ್ರಭು, ತುಂಬು ಯೌವನಕ್ಕೆ ಕಾಲಿಟ್ಟಿರುವ ನಮ್ಮ ಕುಮಾರಿ ಬಿಂದುಮತಿಯು ನನ್ನ ಭಾವನಾದ ಯಮುನಾಶ್ವರನ ಪುತ್ರನಾದ ಮಾಂದಾತನಿಗೆ ವಿವಾಹವಾಗಬೇಕೆಂದು ಸದಾ ಗೌರಿ ಪರಶಿವರಲ್ಲಿ ಪ್ರಾರ್ಥಿಸಿದ್ದಾಳೆ. ಆದ ಕಾರಣ ನಾವಿಂದು ಧಾತ್ರಿ ಪಟ್ಟಣಕ್ಕೆ ಹೋಗಿ ಅವರೀರ್ವರ ವಿವಾಹವನ್ನು ನಿಶ್ಚಯಪಡಿಸೋಣ. ನಡೆ ಮಂತ್ರಿ, ನಡೆ ಪ್ರಭು. ಏನು ಸಂಭ್ರಮವೋ ಮನದಲ್ಲಿ, ಏನು ಸಂತಸವೋ, ಏನು ಸಂಭ್ರಮವೋ ಮನದಲ್ಲಿ, ಏನು ಸಂತಸವೋ, ಸಾವಿರ ಜನ್ಮದ ಪುಣ್ಯದ ಫಲವೋ ಪೂರ್ಣಚಂದ್ರನೋ ಉದಯಿಸಿದ, ಸಾವಿರ ಜನ್ಮದ ಪುಣ್ಯದ ಫಲವೋ ಪೂರ್ಣಚಂದ್ರನೋ ಉದಯಿಸಿದ, ಶಾಶ್ವತವಾಗಲಿ ಆತನ ಚರಿತ್ರೆ, ಶಾಶ್ವತವಾಗಲಿ ಆತನ ಚರಿತ್ರೆ. ಏನು ಸಂಭ್ರಮವೋ ಮನದಲ್ಲಿ, ಏನು ಸಂತಸವೋ, ಏನು ಸಂಭ್ರಮವೋ ಮನದಲ್ಲಿ, ಏನು ಸಂತಸವೋ. ಮಂತ್ರಿ ಮಹಾಪ್ರಭು, ಕುಮಾರನ ಮಾಂದಾತನ ವಿದ್ಯಾಭ್ಯಾಸವು ಮುಗೀತು, ನಮವು ವೃದ್ಧಾಪ್ಯವು ಸಮೀಪಿಸಿತು. ನಾನಾದರೂ ಕುಮಾರನೇತನ ಅಧಿಕಾರಗಳು ನೀಡಿ ನಾನಾದರೂ ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕೆಂದಿರನು. ಇದಕ್ಕೆ ತಮ್ಮ ಅಭಿಪ್ರಾಯವೇನು ಮಂತ್ರಿ? ಮಹಾಪ್ರಭು, ನಿಮ್ಮ ಅಭಿಪ್ರಾಯವು ಸಮಂಜಸವಾದದ್ದೇ ಸರಿ. ಅವರನ್ನೊಂದು ಸಾರಿ ಕೇಳಬೇಕೆಂಬುದೇ ನಮ್ಮ ಅಭಿಲಾಷೆ ಆಗಿರುವುದು. ಅಗತ್ಯವಾಗಿ ಯಾರಲ್ಲೇ ಕುಮಾರ ಮಾಂದಾತನ್ನು ಬರಮಾಡತಕ್ಕದ್ದು.
ತಂದೆಯ ತಮ ಪಾದಕ್ಕೆ ನಾನೊಂದಿಪೆ ಜನಕ ಇಂದು ನಿಮ್ಮಲ್ಲಿ ಬೇಡುವೆ ತಂದೆಯ ತಮ ಪಾದಕ್ಕೆ ನಾನೊಂದಿಪೆ ಜನಕ ಇಂದು ನಿಮ್ಮಲ್ಲಿ ಬೇಡುವೆ. ಅಪ್ಪಾಜಿ. ಕುಮಾರ, ಪ್ರೀತಿಯಿಂದೆನ್ನನು ಕರೆಸಿದ ಪರಿಯನು. ಅಪ್ಪಾಜಿ. ಕುಮಾರ, ಪ್ರೀತಿಯಿಂದೆನ್ನನು ಕರೆಸಿದ ಪರಿಯನು ಬೇಡಲು ನಿಮ್ಮಯ ಆಜ್ಞೆಯ ಪಾಲಿಪೆ ಬೇಡಲು ನಿಮ್ಮಯ ಆಜ್ಞೆಯ ಪಾಲಿಪೆ ತಂದೆಯ ತಮ ಪಾದಕ್ಕೆ ನಾನೊಂದಿಪೆ ಜನಕ ಇಂದು ನಿಮ್ಮಲ್ಲಿ ಬೇಡುವೆ. ಅಪ್ಪಾಜಿಯವರಿಗೆ ಅನಂತ ಪ್ರಣಾಮಗಳು. ಚಿರಂಜೀವಿಯಾಗು ಕುಮಾರ. ನನ್ನನ್ನು ಕರೆಸಿದ ಕಾರಣವೇನು ಜನಕ? ಕುಮಾರ, ನಮಗೂ ವೃದ್ಧಾಪ್ಯವು ಸಮೀಪಿಸಿತು. ಈ ರಾಜ್ಯದ ರಾಜ್ಯ ಸೂತ್ರವನ್ನು ನಿನಗೆ ವಹಿಸಿರಬೇಕೆಂದಿರುನು. ನಿನ್ನ ಅಭಿಪ್ರಾಯನು ಮಗು? ಈ ರಾಜಸೂತ್ರವನ್ನು ಹಿಡಿಯಬಲ್ಲ ಶಕ್ತಿ ಸಾಮರ್ಥ್ಯಗಳು ಇನ್ನೂ ನಿಮ್ಮಲ್ಲಿರುವಾಗ ಇದರ ಅಭಿಲಾಷೆಯು ಈಗಲೇ ನನಗೇತಕ್ಕೆ ಜನಕ? ಹಾಗೆಂದು ತಿಳಿಯಬೇಡ ಕಂದ. ನೀನಿನ್ನ ಜವಾಬ್ದಾರಿಯನ್ನು ಸ್ವೀಕರಿಸಲೇಬೇಕು. ಇದು ನಮ್ಮೆಲ್ಲರ ಆಕಾಂಕ್ಷೆಯೂ ಕೂಡ. ಪ್ರಾಜ್ಞರಾದ ತಾವೆಲ್ಲರೂ ಕೂಡಿ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಾಗ ಇದನ್ನು ನಾನು ತಿರಸ್ಕರಿಸಲಾರೆ. ತಮ್ಮೆಲ್ಲರ ಅಪೇಕ್ಷೆಯಂತೆಯೇ ಆಗಬಹುದು. ಕುಮಾರ, ನಿನಗೆ ಮತ್ತೊಂದು ವಿಚಾರವು. ಹೇಳಿ ಅಪ್ಪಾಜಿ. ನಿನಗೆ ವಿವಾಹ ಮಾಡಬೇಕೆಂದು ನಾವೆಲ್ಲರೂ ನಿಶ್ಚಯಿಸಿದ್ದೇವೆ. ನನಗೆ ಸಂತೋಷವೇ ಕುಮಾರ? ವಿವಾಹವೇ? ವಧು ಯಾರೆಂಬುದಾಗಿ ತಿಳಿದುಕೊಳ್ಳಬಹುದೇ? ಕುಮಾರ, ನಮ್ಮ ಸತಬಿಂದು ರಾಜನ ಪುತ್ರಿ ಬಿಂದುಮತಿ ನಿನಗೆ ತಕ್ಕ ವಧುವೆಂದು ನಾವೆಲ್ಲರೂ ನಿಶ್ಚಯಿಸಿದ್ದೇವೆ. ಸಂತೋಷವೇ ಕುಮಾರ? ಆಗಲಿ. ತಮ್ಮ ಆಸೆ ಆಕಾಂಕ್ಷೆಗಳಂತೆಯೇ ಸಂತೋಷದಿಂದಲೇ ಸ್ವೀಕರಿಸುತ್ತೇನೆ. ಸಂತೋಷವೇ ಅಪ್ಪಾಜಿ? ಸಂತೋಷವೂ ಕುಮಾರ. ಕುಮಾರ, ನೀನಿನ್ನು ಅರಮನೆಯಲ್ಲಿ ಇರುವನಾಗು. ನಮ್ಮ ವನಮೃಗದಲ್ಲಿ ಕಾಡುಮೃಗ ಆವಳಿ ಎಂದು ತಿಳಿದು ಬಂದಿದೆ. ಆ ಮೃಗಗಳನ್ನು ನಾನು ನಾಶಪಡಿಸಿ ಬರುತ್ತೇನೆ. ಅಪ್ಪಾಜಿ, ಆ ದುಷ್ಟ ಮೃಗಗಳನ್ನು ನಾನು ನಷ್ಟಪಡಿಸಿ ಬರುತ್ತೇನೆ. ತಾವು ಚಿಂತಿಸಬೇಡಿ. ಮಹಾಮಂತ್ರಿಗಳೇ. ಹಾಗೆ ಆಗಲಿ ಕುಮಾರ. ಮಹಾಮಂತ್ರಿಗಳೇ. ಮಹಾಪ್ರಭು. ನಡೆಯಿರಿ, ಹೋಗೋಣ. ಹಾಗೇ ಆಗಲಿ. ಏನಿದು? ನಾವು ಈ ಅರಣ್ಯಕ್ಕೆ ಬಂದ ಕೂಡಲೇ ಕಾಡು ಪ್ರಾಣಿಗಳು ಒಂದೂ ಸಹ ಕಾಣುವುದಿಲ್ಲವಲ್ಲ? ಕಾರಣ ಏನಿರಬಹುದು? ಇರಲಿ. ಶಬ್ದವೇದಿ ಎಂಬ ಈ ಅಮೋಘವಾದ ಅಸ್ತ್ರವನ್ನು ಪ್ರಯೋಗಿಸಿದರೆ ಎಂತಹ ಪೊದೆಯಲ್ಲಿ ಅಡಗಿದ್ದರೂ ಸರಿಯೇ ಹೊರಗೆ ಬರಲೇಬೇಕು. ಅದೋ ಅತ್ತಲೇ ಕಾಡುತ್ತಿವೆ ಕಾಡು ಪ್ರಾಣಿಗಳು. ಅವುಗಳನ್ನೆಲ್ಲ ಈಗಲೇ ನಷ್ಟಪಡಿಸುತ್ತೇನೆ. ಹೇ ಮೃಗವೇ, ನಿಲ್ಲು! ನಿಲ್ಲು ನಿಲ್ಲು ಮೃಗವೇ, ನೀನು ಎಲ್ಲಿ ಹೋಗುವೆ? ಹೇ ಮೃಗವೇ, ನಿಲ್ಲು ನಿಲ್ಲು ಮೃಗವೇ, ನೀನು ಎಲ್ಲಿ ಹೋಗುವೆ? ದುಷ್ಟ ಮೃಗವೇ, ನಿನ್ನನೀಗ ನಷ್ಟಗೈಯುವೆ. ದುಷ್ಟ ಮೃಗವೇ, ನಿನ್ನನೀಗ ನಷ್ಟಗೈಯುವೆ. ಘೋರ ವ್ಯಾಘ್ರ ವೇಗವಾಗಿ ಎಲ್ಲಿ ಓಡುವೆ? ಘೋರ ವ್ಯಾಘ್ರ ವೇಗವಾಗಿ ಎಲ್ಲಿ ಓಡುವೆ? ಕರಗತದ ಶರದಿ ನಾನು ಸೂರೆಗೈಯುವೆ. ಕರಗತದ ಶರದಿ ನಾನು ಸೂರೆಗೈಯುವೆ. ನಿಲ್ಲು ನಿಲ್ಲು ಮೃಗವೇ, ನೀನು ಎಲ್ಲಿ ಹೋಗುವೆ? ನೀ ಎಲ್ಲಿ ಹೋಗುವೆ? ನೀ ಎಲ್ಲಿ ಹೋಗುವೆ? ಯಾರು ಯಾರು ಯಾರದು ಹೇಳಿ. ಏಕೆ ಈ ಅಪಹಾಸ್ಯ ನನಗೂ? ಯಾರಾದರೂ ಸರಿಯೇ ನನ್ನ ಎದುರಿನಲ್ಲಿ ನಿಂತು ಮಾತನಾಡಿ. ಇಲ್ಲವಾದರೆ ಈ ನನ್ನ ಬಾಣದಿಂದ. ಅಯ್ಯ, ಆವೇಶ ಪಡಬೇಡ. ಮುಂದೆ ನಿನ್ನ ಒದಗಿರುವ ಗಂಡಾಂತರವನ್ನು ನೆನೆದುಕೊಂಡು ನನಗೆ ನಗು ಬಂತು. ಪಾಪ, ನಿನ್ನ ವಿಧಿ ಬರಹವು ಈ ರೀತಿ ಅಮಾಯಕವಾಗಿರುವಾಗ ಈ ಅಮಾಯಕ ಪ್ರಾಣಿಗಳನ್ನು ಹಿಡಿದು ಕೊಲ್ಲುತ್ತಿರುವೆಯಲ್ಲ.
ಏನು ನಗು ಬರದೆ ಮತ್ತೇನು ಯುವರಾಜ? ಏನು ಈ ಕಾಡಿನ ಪ್ರಾಣಿಗಳು ಅಮಾಯಕವೇ? ಇಂತಹ ವಿಷ ಜಂತುಗಳನ್ನು ನಾಶ ಮಾಡದಿದ್ದರೆ ಪ್ರಜೆಗಳನ್ನು ರಕ್ಷಿಸುವುದಾದರೂ ಹೇಗೆ? ಹುಟ್ಟು ಸಾವುಗಳು ನಿನ್ನ ಮುಷ್ಟಿಯಲ್ಲಿ ಬಂಧಿಸಲು ಸಾಧ್ಯವೇನು? ನಿನ್ನ ಸಾವನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಅಂತಹದರಲ್ಲಿ ಆ ಪ್ರಾಣಿಗಳನ್ನು ಸಾಯಿಸುತ್ತಿರುವೆಯಲ್ಲ. ಏನು ನನಗೆ ಸಾವು? ಮಹೇಂದ್ರನಿಂದ ಅಮೃತಪಾನ ಮಾಡಿದ ಈ ಮಹಾಂದಾತನಿಗೆ ಸಾವೇ? ಅಮೃತಪಾನ ಮಾಡಿದರೆ ಹುಟ್ಟು ಸಾವುಗಳಿಂದ ಹೊರಬರಲು ಸಾಧ್ಯವೇನೋ? ಏಕೆ ಸಾಧ್ಯವಿಲ್ಲವೇನು? ಸಾಧ್ಯವಿಲ್ಲ. ಎಷ್ಟೇ ಆಗಲಿ ನೀನು ನರಮಾನವ. ನರಮಾನವನಾದ ಮಾತ್ರಕ್ಕೆ ಸಾವನ್ನು ಗೆಲ್ಲಲು ಸಾಧ್ಯವಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ಆ ನನ್ನ ಸಾವನ್ನು ನಾನೇ ಗೆಲ್ಲಬೇಕು. ಗೆದ್ದೇ ಗೆಲ್ಲುತ್ತೇನೆ. ಆ ಮೃತ್ಯುವು ನನ್ನನ್ನು ಹೇಗೆ ಆವರಿಸುವುದೋ ನಾನು ನೋಡಿಯೇ ತೀರುತ್ತೇನೆ. ಏನು ವಿಧಿಗೆ ಸವಾಲಾಗುವೆಯಾ? ಹೌದು. ಕೇಳು, ಇಲ್ಲಿಗೆ 12 ವರ್ಷಕ್ಕೆ ಸರಿಯಾಗಿ ಮೃತ್ಯು ದೇವತೆಯ ಮಡಿಲಿಗೆ ನೀನು ಸೇರಲೇಬೇಕು. ಇದರಿಂದ ಪಾರಾಗುವ ಮಾರ್ಗವಿದ್ದರೆ ನೀನೇ ಹುಡುಕಿಕೋ. 12 ವರ್ಷಕ್ಕೆ ನನ್ನ ಸಾವು? 12 ವರ್ಷವಲ್ಲ, 12,000 ವರ್ಷಗಳಾಗಲಿ ಆ ನನ್ನ ಸಾವನ್ನು ನಾನೇ ಗೆದ್ದೇ ಗೆಲ್ಲುತ್ತೇನೆ. ಮಂತ್ರಿಗಳೇ, ಯುವರಾಜ, ಕೇಳಿದಿರಾ ಆ ಅಶರೀರವಾಣಿ ಆಡಿದ ಮಾತನ್ನು? 6 ರಾಯರ ಗಂಡ 3 ರಾಯರ ಕಂಡ, ಧರೆಯೊಳಗೆ ವಿಧಿವಿಂಡ ಎಂಬ ಈ ಮಹಾಂದಾತನಿಗೆ ಸಾವೇ? ಇದನ್ನು ನಿರ್ಲಕ್ಷಿಸಾಗದು. ತಾವು ಚಿಂತಾಕ್ರಾಂತರಾಗಿ ಮುಂದೆ ಯೋಚಿಸಬೇಕಾದ ವಿಷಯವಾಗಿರುವುದು. ಎಚ್ಚರವಾಗಿರಿ. ಆಗಲಿ ಮಂತ್ರಿಗಳೇ, ಬಂದುದೆಲ್ಲವೂ ಬರಲಿ, ಆ ಶ್ರೀಹರಿಯ ದಯವೊಂದಿರಲಿ. ಇದಕ್ಕೆಲ್ಲವೂ ಚಿಂತಿಸಿ ಫಲವೇನು? ಮಂತ್ರಿಗಳೇ, ಮಹಾಪ್ರಭು, ಇತ್ತ ಬನ್ನಿ. ಅಲ್ಲಿ ನೋಡಿ, ಮುದ್ದಾದ ಸಾರಂಗವು ಅಲ್ಲಿ ಆಟವಾಡುತ್ತಿದೆ. ನೀವು ಆ ವೃಕ್ಷದಡಿಯಲ್ಲಿ ಕುಳಿತು ವಿಶ್ರಾಂತಿಯನ್ನು ಹಾಗೇ ಪಡೆಯುತ್ತೀರಿ. ಆಗಬಹುದು. ನಾನು ಹೋಗಿ ಆ ಹೇಮ ಸಾರಂಗವನ್ನು ಹಿಡಿದು ಬರುತ್ತೇನೆ. ಏನೇನೋ ಹೇಳ್ಬಿಟ್ಟೆ. ಗಾಳಿಯಲ್ಲಿ
ಸುಂದರವಾಗಿರುವುದು ಅಲ್ಲವೇ? ಹೌದು ದೇವಿ, ಬಹಳ ಸುಂದರವಾಗಿರುವುದು. ನಿನಗೆ ಸುಂದರವಾಗಿಲ್ಲವೇ? ಹೌದು ದೇವಿ. ಆಗಲಮ್ಮ, ಇನ್ನೊಂದು ಸಾರಿ ಹೇಳುವುದಿಲ್ಲ? ಈ ಸೊಬಗನ್ನು ನೋಡುತ್ತಾ ಇಲ್ಲೇ ಇದ್ದರೆ ಏನಾಗುವುದು? ಮಹಾಂದಾತ ಪ್ರಭುಗಳು ಬೇರೆಯೊಬ್ಬರ ನಡುವೆ ಸಖಿ, ಆ ರೀತಿ ಮಾತನಾಡಬೇಡ. ಆ ಸ್ವಾಮಿಯ ಚರಣದಾಸಿ ಆಗಲು ನಾನು ಅದೆಷ್ಟು ವ್ರತಗಳನ್ನು ಮಾಡಿದ್ದೇನೆ ನಿನಗೆ ಗೊತ್ತೇ? ಆಗಲಮ್ಮ, ಇನ್ನೊಂದು ಸಾರಿ ಹೇಳುವುದಿಲ್ಲ? ಸಖಿ, ಅಲ್ಲಿ ನೋಡು, ಆ ಮಲವು ಎಷ್ಟು ಸುಂದರವಾಗಿ ಓಡುತ್ತಿರೋದು. ಹೋಗಿ ಆ ಮಲವನ್ನು ಹಿಡಿದುಕೊಂಡು ಬಾರೆ. ನನ್ನ ಕೈ ಇಲ್ಲ ದೇವಿ, ನನ್ನಿಂದ ಸಾಧ್ಯವಿಲ್ಲ. ಬೇಕಾದರೆ ನೀವೇ ಹೋಗಿ ಹಿಡಿದುಕೊಂಡು ಬನ್ನಿ. ಹಾಗೆ ಆಗ್ಲಿ ಬಿಡಿ, ನಾನೇ ಹೋಗಿ ಹಿಡಿದುಕೊಂಡು ಬರುತ್ತೇನೆ. ನೀವಿಲ್ಲಿಯೇ ಇರುವರ ಹಾಗೆ. ಆಗಲಮ್ಮ, ನಾಳೆ ಬರುತ್ತೇವೆ. ಆಹಾ, ಈಕೆಯು ಯಾರಾಗಿರಬಹುದು? ಅದೇನು ಮೈಮಾಟ, ಅದೆಂತಹ ಸೌಂದರ್ಯ! ಈಕೇನಾದರೂ ಗಂಧರ್ವ ಕನ್ಯೆಯೋ ಇಲ್ಲವೇ ನಾಗಕನ್ಯೆಯೋ? ಇಲ್ಲ, ಇಷ್ಟೊಂದು ರೂಪು ಲಾವಣ್ಯಗಳನ್ನು ಹೊಂದಿರುವ ಈಕೆಯು ರಾಜಕುಮಾರಿಯೇ ಇರಬೇಕು. ಇರಲಿ. ಎಲೆ ತರುಣಿಮಣಿ, ನೀನು ಯಾರು? ನಿನ್ನ ಹೆಸರೇನು? ಬಿಂದುಮತಿ. ಓಹೋ, ಈಗ ನಿಮ್ಮಗಳ ವಿಚಾರ ಆಯ್ತಮ್ಮ, ನಾವಿನ್ನು ಬರುತ್ತೇವೆ. ಬಿಂದುಮತಿ ಅಂದರೆ ನಮ್ಮ ಅಪ್ಪಾಜಿಯವರು ನಿಶ್ಚಯಿಸಿದ ಕನ್ಯೆಯು. ಹಬ್ಬ, ಅಪ್ಪಾಜಿಯವರಿಂದ ಕೇಳಲ್ಪಟ್ಟಿದ್ದೆ. ಈಗ ಪ್ರತ್ಯಕ್ಷವಾಗಿ ಕಂಡು ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ತರುಣಿ, ನೀನು ಈ ವನದಲ್ಲಿ ಸಂಚರಿಸಲು ಕಾರಣವೇನು? ಆಹಾ, ನಾನು ವಿಹಾರಾರ್ಥವಾಗಿ ಬಂದಿದ್ದೇನೆ. ನಿಮ್ಮ ಪರಿಚಯವಾಗಲೇ ಇಲ್ಲ? ನಮ್ಮ ಪರಿಚಯವೇ. ಧಾತ್ರಿ ಪಟ್ಟಣದ ಅರಸು ಯೌವನಾಶ್ವರಾಜನ ಜ್ಯೇಷ್ಠ ಪುತ್ರ ಮಹಾಂದಾತನೆಂದು ಹೇಳಿ. ಏನು ಮಹಾಂದಾತರೆ? ಸ್ವಾಮಿ, ಮೇಲೇಳು ದೇವಿ. ನಾನೂ ಕೂಡ ಈಗಷ್ಟೇ ಅಪ್ಪಾಜಿಯವರಿಂದ ತಿಳಿದು ಬಂದೆನು ನೀನೇ ನನ್ನ ಧರ್ಮಪತ್ನಿ ಎಂದು. ಆದಷ್ಟು ಬೇಗ ನಮ್ಮಿಬ್ಬರ ವಿವಾಹವು ನೆರವೇರುವುದು. ಸುಖ ಸವಿಪ್ರೇಮ ಬನದ ಕೋಗಿಲೆ ಸುಖ ಸವಿಪ್ರೇಮ ಬನದ ಕೋಗಿಲೆ ಮುಖನಸು ನಾಚಿ ನಗುವ ಚಂಚಲೆ ಸಕನಾಲಿನ ತೋಳಿಂದ ಬಳಸಲೆ ಸುಖ ಸವಿಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಸುಖ ಸವಿಪ್ರೇಮ ಬನದ ಕೋಗಿಲೆ ಈ ರೂಪಕ್ಕೆ ಮನವು ತಾಸೋತಿದೆ ಹೊಳೆವ ಕಣ್ಣೋಟಕ್ಕೆ ತನುವು ತಾಹಿದ್ದಿದೆ ನಿನ್ನ ಈ ರೂಪಕ್ಕೆ ಮನವು ತಾಸೋತಿದೆ ಹೊಳೆವ ಕಣ್ಣೋಟಕ್ಕೆ ತನುವು ತಾಹಿದ್ದಿದೆ ಹೂವು ಮುಡಿದು ತೂಗಿ ಜಡೆಯು ಹೂವು ಮುಡಿದು ತೂಗಿ ಜಡೆಯು ಬಾಗಿ ಬಳುಕುತ್ತಿದೆ ನಾ ತಾಳೆ ವಿರಹ ವಾಸನಿಕತೆ ಸುಖ ಸವಿಪ್ರೇಮ ಬನದ ಕೋಗಿಲೆ ಮುಖನಸಿನ ಚಿನ್ನಗುವ ಚಂಚಲೆ ಸಕನ ನಿನ್ನ ತೋಳ
ದೇವಿ